ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ನಿರಂತರವಾಗಿ ಮತಶಿಕಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಿಸಿ ಮೋಹನ್ ಅವರು. ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿ ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇರುವಂತಹದ್ದು. ಇವತ್ತು ಶಿವಾಜಿನಗರದಲ್ಲಿ ಮಿಂಚಿನ ಸಂಚಾರ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರದ ಎಂಪಿ ಪಿಸಿ ಮೋಹನ್ ಅವರು ಇವತ್ತು ಕೂಡ ಭರ್ಜರಿಯಾದಂಥ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಇವತ್ತು ಶಿವಾಜಿನಗರದ ಭಾರತೀನಗರದಲ್ಲಿ ಪ್ರಚಾರವನ್ನು ಕೈಗೊಂಡಿರುವಂಥದ್ದು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಏರಿಯಾದಲ್ಲಿ ಯಾವ ರೀತಿಯಾದಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಅನ್ನುವಂಥದ್ದು. ಸರ್, ಬೆಳಗಿನ ಕ್ಯಾಂಪೇನ್ ಶುರು ಮಾಡಿದರೆ ಇವತ್ತು ಶಿವಾಜಿನಗರ ಏನು ಅನ್ನಿಸ್ತಾ ಇದೆ ಸರ್? ನಾನು ಬೆಳಿಗ್ಗೆ 6:30ಯಿಂದ ಕ್ಯಾಂಪೇನನ್ನು ಶುರು ಮಾಡಿದ್ದೀನಿ. ಬೆಳಿಗ್ಗೆ ಪಾರ್ಕ್ಗಳಲ್ಲಿ ಮತ್ತು ಜನ ಎಲ್ಲಿ ಸೇರ್ತಾರೋ ಅಂತಹ ಜಾಗಗಳಲ್ಲಿ ಎಲ್ಲರನ್ನೂ ಕೂಡ ಭೇಟಿಯಾಗಿ ಬಂದು ಈಗ ಭಾರತೀನಗರದ ಈ ಭಾಗದಲ್ಲಿ ನಾನು ಡೋರ್ ಟು ಡೋರ್ ಮಾಡ್ತಾಯಿದ್ದೀನಿ. ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಜನ ಸ್ವಾಗತ ಮಾಡ್ತಾರೆ. ಎಲ್ಲೇ ಹೋದರೂ ಕೂಡ ನಮ್ಮನ್ನ ಆರತಿ ಮಾಡಿ ಸ್ವಾಗತ ಮಾಡಿ ಜನ ಇವತ್ತು ನಮಗೆ ವೋಟ್ ಕೊಡ್ತೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಸಂತೋಷ ಆಗ್ತಾಯಿದೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನೇ ನಾವು ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕಳೆದ 15 ವರ್ಷಗಳಿಂದ ಮಾಡಿರುವಂಥ ಕ್ಷೇತ್ರದ ಕೆಲಸಗಳನ್ನು ಕೂಡ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ನನಗೆ ಬಹಳ ವಿಶ್ವಾಸ ಇದೆ. ಹಿಂದಿನ ಎಲೆಕ್ಷನ್ಗಿನ ಈ ಸತಿ ಇನ್ನೂ ಹೆಚ್ಚಿನ ಒಂದು ಮತದ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಸರ್, ಈಗ ಶಿವಾಜಿನಗರ ಕ್ಷೇತ್ರ ಅಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಇರೋದು. ಇಲ್ಲಿ ಯಾವ ಥರದ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ? ಹೆಂಗೆ ಸರ್, ಇನ್ನೂ ಹೆಚ್ಚಿನ ವೋಟ್ ಬರುತ್ತಾ ಕಳೆದ ಬಾರಿಗಿಂತ? ಖಂಡಿತವಲ್ಲೂ. ಯಾಕೆ ಅಂತ ಹೇಳಿದ್ರೆ ಈ ಸತಿ ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಅನುದಾನಗಳು ಮತ್ತು ಈ ಒಂದು ಕಳೆದ 10 ತಿಂಗಳಿಂದ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಣ್ಣ ಕೆಲಸ ಕೂಡ ಒಂದು ಯಾವುದೇ ಕ್ಷೇತ್ರದಲ್ಲಿ ಆಗಿಲ್ಲ. ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಆಗಿಲ್ಲ. ಜನರಿಗೆ ಆಕ್ರೋಶ ಇದೆ. ಒಂದು ಸಣ್ಣ ಒಂದು ಪಾಟೋಲ್ ಕೂಡ ಫಿಲಪ್ ಮಾಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಸರ್ಕಾರದ ಖಜಾನೆ ಖಾಲಿಯಾಗಿ ಸರ್ಕಾರ ಪಾಪರಾಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜನಕ್ಕೆ ಯಾವುದ್ರೂ ಕೂಡ ಅನುದಾನ ಸಿಗ್ತಾ ಇಲ್ಲ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ಆ ಗ್ಯಾರಂಟಿಗಳೆಲ್ಲ 2,000 ರೂಪಾಯಿ ಅಂತ ಎಲ್ರಿಗೂ ಬರ್ತಾ ಇಲ್ಲ. ಅದು ಯಾವುದೋ ಎಲೆಕ್ಷನ್ಗೋಸ್ಕರ ತರಾತುರಿಯಲ್ಲಿ ಒಂದಷ್ಟು ಜನಕ್ಕೆ ಕೊಟ್ಟರು. ಅದಾದಮೇಲೆ ಅದನ್ನು ಕೂಡ ಕೊಡಲಿಕ್ಕೆ ಆಗ್ತಾಯಿಲ್ಲ. ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ನೀರಿನ ಸಮಸ್ಯೆ ಬಹಳ ಇದೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇದು ಕೂಡ ಜನ ಆಕ್ರೋಶ ಇದೆ. ಯಾಕೆ ಅಂತಂದರೆ ಮಹಾನಗರ ಪಾಲಿಕೆ ಸದಸ್ಯರಿಲ್ಲ. ಇವತ್ತಿರೋದು ಹೊಣೆ ಯಾರ್ದು? BBMP ಮತ್ತು ರಾಜ್ಯ ಸರ್ಕಾರದ ಹೊಣೆ ಇವತ್ತು.